Hi everyone, welcome to English grammar videos. Here in this video, you will learn about syllables. Syllables is the basic unit of English grammar. Let us see what is syllable, then what are the syllabic words, syllabification, and how to identify the syllables. First, let's start with the meaning of ಸಿಲಬಲ್ಸ್. ಈ ವಿಡಿಯೋದಲ್ಲಿ ಸಿಲಬಲ್ಸ್ನ ಬಗ್ಗೆ ತಿಳಿದುಕೊಳ್ತಾ ಇದ್ದೀರಿ. ಅದರ ಅರ್ಥ, ಸಿಲಬಲ್ಸ್ ಅಂದರೆ ಏನು, ಸಿಲಬಲ್ಸ್ ಯಾವ ರೀತಿ ಇದೆ, ಹೇಗೆ ಸಿಲಬಲ್ಸನ್ನು ನಾವು ಕಂಡುಹಿಡಿತಕ್ಕಂಥದ್ದು ಅಂತ. ಫಸ್ಟ್ ದ ಮೀನಿಂಗ್. ಸಿಲಬಲ್. ಅ ಸಿಲಬಲ್ ಇಸ್ ದಿ ಸ್ಮಾಲೆಸ್ಟ್ ಸೌಂಡ್ ಪಾರ್ಟ್ ಆಫ್ ಎ ವರ್ಡ್. ಸಿಲಬಲ್ ಅಂದರೆ ಏನಪ್ಪ ಅಂದರೆ ಧ್ವನಿ, ಶಬ್ದ, ಉಚ್ಚಾರಣೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಇಟ್ ಈಸ್ ವೆರಿ ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ವರ್ಡ್. ಒಂದು ಪದ ಅಂತ ತಗೊಂಡಾಗ ಪದದಲ್ಲಿ ಹಲವಾರು ಸೌಂಡ್ಸ್ ಇರುತ್ತೆ. ಆ ಒಂದು ಸೌಂಡನ್ನೇ ನಾವೇನಂತ ಕರಿತೀವಿ, ಸಿಲಬಲ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತ ತಗೊಂಡಾಗ ಲೆಟ್ ಅಸ್ ಸಿ ಹಿಯರ್. ಅಲ್ಲೇ ಇದೆ ಅ. ಸ್ಮಾಲೆಸ್ಟ್, ಸ್ಮಾ ಅಂತಕ್ಕಂಥ ಸೌಂಡ್ ಇದೆ. ಲೇ ಅಂತಕ್ಕಂಥ ಸೌಂಡ್ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಎ ಸಿಲಬಲ್. ದಟ್ ಯು ಕ್ಯಾನ್ ಬ್ರೇಕ್ ಡೌನ್ ಇಂಟು ಎ ಸ್ಮಾಲ್ ಸೌಂಡ್ ಪಾರ್ಟ್. ಇಯರ್ ಆ ಪದವನ್ನು ಮತ್ತೆ ಆ ಸಿಲಬಲ್ ಸೌಂಡನ್ನು ಮತ್ತೆ ಫರ್ದರ್ ಪಾರ್ಟ್ ಮಾಡಬಹುದು ಅಂತಕ್ಕಂಥದ್ದು. ಸಿಲಬಲ್ಸ್ ಆರ್ ಚಂಕ್ಸ್ ಆರ್ ಬೀಟ್ಸ್ ಆಫ್ ಸೌಂಡ್ ಅಂತ. ಸಿಲಬಲ್ಸ್ ಆರ್ ಚಂಕ್ಸ್ ಆರ್ ಬೀಟ್ಸ್ ಆಫ್ ಸೌಂಡ್ ಶಬ್ದದ ಚಂಕ್ಸ್ ಅಂದರೆ ತುಂಡುಗಳು, ಭಾಗಗಳು ಅಂತಕ್ಕಂಥದ್ದು. ಲೆಟ್ ಅಸ್ ಗಿವ್ ಯು ವೆರಿ ಕ್ಲಿಯರ್ ಮೀನಿಂಗ್ ಫಾರ್ ದಿಸ್. ಸಿಲಬಲ್ ಅಂದರೆ ಸ್ವರದ ಶಬ್ದ, ಧ್ವನಿ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ನಿಮಗೆ ಕನ್ನಡದಲ್ಲಿ ಕನ್ನಡ ಈ ಒಂದು ಪದವನ್ನೇ ತಗೊಳ್ಳೋಣ. ಇದರಲ್ಲಿ ಸಿಲಬಲ್ ಅಂದರೆ ಹೇಗಿರುತ್ತಪ್ಪ ಅಂದರೆ ಕ ಒಂದು ಸಿಲಬಲ್, ನ ಒಂದು ಸಿಲಬಲ್, ಡ ಒಂದು ಸಿಲಬಲ್. ದಟ್ ಈಸ್ ಕಾಲ್ಡ್ ಎ ಸ್ಮಾಲೆಸ್ಟ್ ಸೌಂಡ್ ಪಾರ್ಟ್ ಆಫ್ ಎ ವರ್ಡ್. ಕನ್ನಡ ಒನ್ ವರ್ಡ್, ಅದರಲ್ಲಿ ಸ್ಮಾಲೆಸ್ಟ್ ಪಾರ್ಟ್ ಯಾವುದು? ಕ ಒಂದು ಪಾರ್ಟು, ನ ಒಂದು ಪಾರ್ಟು, ಡ ಒನ್ ಪಾರ್ಟ್. ಮತ್ತು ಫರ್ದರ್ ವಿ ಕ್ಯಾನ್ ಡಿವೈಡ್ ಇನ್, ಅದು ಮತ್ತೆ ಫರ್ದರ್ ಡಿವೈಡ್ ಮಾಡಬಹುದು. ಕವನ್ನು ಮತ್ತೆ ಬ್ರೇಕ್ ಮಾಡಬಹುದು. ಕ ಪ್ಲಸ್ ಆ. ಆದ್ದರಿಂದ ಖ ಅಂತಕ್ಕಂಥದ್ದು ಒಂದು ಸಿಲಬಲ್, ನ ಅನ್ನೋದು ಒಂದು ಸಿಲಬಲ್, ಡ ಅಂತಕ್ಕಂಥದ್ದು ಒಂದು ಸಿಲಬಲ್ ಆಗುತ್ತೆ. ದೆನ್ ಸಿಲಬಲ್ ಈಸ್ ದಿ ಸೌಂಡ್ ಆಫ್ ಎ ವರ್ಡ್. ಪದದಲ್ಲಿ ಬರ್ತಕ್ಕಂತಹ ಒಂದು ಸೌಂಡನ್ನು ಸಿಲಬಲ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದಟ್ ಸೌಂಡ್? ಯಾವ ಸೌಂಡನ್ನು ಸಿಲಬಲ್ ಅಂತ ಕರಿತೀವಿ? ಲೆಟ್ ಅಸ್ ಸಿ ದ್ಯಾಟ್. ಅದನ್ನೇ ನೋಡೋಣ. ಈ ಒಂದು ಸ್ಮಾಲ್ ಲೆಟರ್ ಏನಿಂದ ಬರ್ತಕ್ಕಂತಹ ಸೌಂಡ್ಗಳು ಅ, ಎ 3-4 ರೀತಿಯ ಸೌಂಡ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಸಿಲಬಲ್. ನೆಕ್ಸ್ಟ್ ಇ, ಐ, ಓ, ಯು. ಸಿ ದ ಸೌಂಡ್ಸ್ ಆಫ್ ದೀಸ್ ಲೆಟರ್ಸ್ ಕಾಲ್ಡ್ ಸಿಲಬಲ್ಸ್. ಎ, ಇ, ಐ, ಓ, ಯು. ಈ ಸೌಂಡ್ಗಳನ್ನು ನಾವೇನಂತ ಕರಿತೀವಿ? ಸಿಲಬಲ್ಸ್ ಅಂತೇಳಿ ಕರಿತೇವೆ. ಈ 5 ವೋವೆಲ್ಸ್ ಅಂತ ಏನಿದೆ ಇಂಗ್ಲೀಷಲ್ಲಿ, ದೀಸ್ ವೋವೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ವರ್ಡ್ಸ್. ಟು ಮೇಕ್ ಎನಿ ವರ್ಡ್ ಇನ್ ಇಂಗ್ಲೀಷ್ ವಿ ರಿಕ್ವೈರ್ ಎ, ಇ, ಐ, ಓ, ಯು. ದೀಸ್ ಸೌಂಡ್ಸ್ ಆರ್ ದೀಸ್ ಲೆಟರ್ಸ್. ಯಾವುದೇ ಪದ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ಒಂದು ಅಕ್ಷರಗಳು ಬೇಕು, ಈ ಒಂದು ಸೌಂಡ್ಗಳು ಬೇಕಾಗುತ್ತೆ. ಈ ಸೌಂಡ್ಗಳನ್ನೇ ನಾವು ಸಿಲಬಲ್ಸ್ ಅಂತ ಕರಿತೀವಿ. ಇದಲ್ಲದೆ ಮತ್ತೆ ಇನ್ನೊಂದು ಅಕ್ಷರ ಇದೆ, ದಟ್ ಈಸ್ ವೈ. ವೆನ್ ವೈ ಆಕ್ಟ್ಸ್ ಆಸ್ ಎ ಐ ಆರ್ ವೈ ಸೌಂಡ್ಸ್ ಆಸ್ ಎ ಐ. ಯಾವಾಗ ವೈ ಅಂತಕ್ಕಂಥದ್ದು ಐ ರೀತಿ ಸೌಂಡ್ ಬರುತ್ತೋ ಆಗ ಸಹ ಇದು ಸಹ ಸಿಲಬಲ್ಗೆ ಸೇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಕೈ, ಮೈ, ಸ್ಟೈಲ್ ಇಂಥ ಒಂದು ಕಡೆಗಳಲ್ಲಿ ಈ ವೈ ಅಂತಕ್ಕಂಥದ್ದು ಐ ಅಂತ ಬರುತ್ತೆ. ಇನ್ನೂ ಸರಳವಾಗಿ ಸಿಂಪಲ್ಲಾಗಿ ನಿಮಗೆ ಸಿಲಬಲ್ ಅಂತ ಹೇಳಬೇಕಾದ್ರೆ ಕನ್ನಡದಲ್ಲಿ ಆನಿಂದ ಅಮ್ಮಹವರೆಗೂ ಬರತಕ್ಕಂತಹ ಸೌಂಡ್ಗಳನ್ನೇ ಸಿಲಬಲ್ ಅಂತೇಳಿ ಕರಿತೀವಿ. ದೆನ್ ಇನ್ ಇಂಗ್ಲೀಷ್ ಆಲ್ಸೋ ವೋವೆಲ್ ಸೌಂಡ್ಸ್ ಆರ್ ಕಾಲ್ಡ್ ಸಿಲಬಲ್ಸ್.
vowel sounds are called syllables. To make any word, vowels are important. ಯಾವುದೇ ಇಂಗ್ಲೀಷ್ ವರ್ಡನ್ನು ತಗೊಳ್ಳಿ, ದೇರ್ ಈಸ್ ಎ ವೊವೆಲ್ ಸೌಂಡ್ ಆರ್ ವೊವೆಲ್ ಲೆಟರ್. ಪ್ರತಿ ಪದದಲ್ಲೂ ವೊವೆಲ್ ಲೆಟರ್ ಇರುತ್ತೆ ಆ್ಯಂಡ್ ಇಟ್ ಮೇಕ್ಸ್ ವೊವೆಲ್ ಸೌಂಡ್, ಸ್ವರದ ಸೌಂಡ್ ಮಾಡುತ್ತೆ. ಆ ಸೌಂಡನ್ನು ಸಿಲಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆ್ಯಪಲ್, ಆ ಪಲ್ ನೋಡಿ, ಆ ಸೌಂಡ್ ಬಂತು. ಪಾಲ್, ಪಾ, ಆ ಅಂತಕ್ಕಂಥ ಸೌಂಡ್ ಬಂತು. ಆ ಪಲ್, ಆ ಅಂತಕ್ಕಂಥ ಸೌಂಡ್ ಬರುತ್ತೆ. ಇವುಗಳನ್ನು ಏನಂತ ಕರಿತೇವೆ? ಸಿಲೆಬಲ್ಸ್ ಅಂತೇಳಿ ಕರಿತೇವೆ. ನೌ ಲೆಟ್ಸ್ ಸಿ ದ ನೆಕ್ಸ್ಟ್. ಸಿ ಹಿಯರ್, ಅಟ್, ಆ ಸಿಲೆಬಲ್ ಈಸ್ ಆ. ಅಲ್ಲಿ ಬರ್ತಕ್ಕಂಥ ಸಿಲೆಬಲ್ ಅ. ನೆಕ್ಸ್ಟ್ ಅಪ್, ಆ ಅಂತಕ್ಕಂಥ ಸೌಂಡ್ ಬರ್ತಾ ಇದೆ, ಅದು ಸಿಲೆಬಲ್. ಎಗ್, ಎ ಅಂತಕ್ಕಂಥ ಸೌಂಡ್ ಬರ್ತಾ ಇದೆ, ದಟ್ ಈಸ್ ಸಿಲೆಬಲ್. ಆಸ್ಕ್, ಆ ಅಂತ ಸೌಂಡ್ ಬರ್ತಾ ಇದೆ, ಅದು ಸಿಲೆಬಲ್. ವಿ, ವಿನಲ್ಲಿ ಇ ಅಂತಕ್ಕಂಥ ಸೌಂಡ್ ಬರುತ್ತಲ್ವ, ಅದನ್ನು ಸಿಲೆಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಲ್, ಖಾ ಬಿಟ್ಟು ಅದಾದ್ಮೇಲೆ ಆ ಅಂತ ಕರಿತೀವಲ್ವ, ದಟ್ ಈಸ್ ಕಾಲ್ಡ್ ಸಿಲೆಬಲ್. ಎಂಡ್, ಅದು ಸಿಲೆಬಲ್ ಆಗುತ್ತೆ. ಸ್ಕೂಲ್, ಅಂತಕ್ಕಂಥ ಸೌಂಡ್ ಸಿಲೆಬಲ್. ದೆನ್ ಸನ್, ಅ ಬರ್ತಕ್ಕಂಥ ಸೌಂಡ್ ಸಿಲೆಬಲ್ ಆಗುತ್ತೆ. ಟೈಮ್, ಐ ಅಂತಕ್ಕಂಥದ್ದು ಸಿಲೆಬಲ್ ಆಗುತ್ತೆ. ಸ್ಟೈಲ್, ಸ್ಟೈಲ್ ಐ ಅಂತಕ್ಕಂಥ ಒಂದು ಸೌಂಡನ್ನು ಸಿಲೆಬಲ್ ಅಂತ ಕರಿತೀವಿ. ಬ್ಲೂನಲ್ಲಿ ಅಂತಕ್ಕಂಥ ಸೌಂಡ್ ಹೇಳ್ತೀವಲ್ಲ, ಅದನ್ನೇ ಸಿಲೆಬಲ್ ಅಂತ ಕರಿತೀವಿ. ಮೀನ್ಸ್ ರೀಡಿಂಗ್ ಇನ್ ಇಂಗ್ಲಿಷ್, ಇನ್ ಎನಿ ವರ್ಡ್ ವಿ ವಿಲ್ ಫೈಂಡ್ ದಿ ವೊವೆಲ್ ಸೌಂಡ್. ಸ್ವರದ ಸೌಂಡ್ ಸಿಗುತ್ತೆ. ದಟ್ ವೊವೆಲ್ ಸೌಂಡ್ ಈಸ್ ಕಾಲ್ಡ್ ಸಿಲೆಬಲ್. ಒಂದೇ ಸೌಂಡ್ ಇರುತ್ತಾ? ನೋ, ದೇರ್ ಆರ್ 2, 3, 4 sounds are there in a single word. All that sounds are called syllables. Now see the syllabification. Syllabification means separation of word into syllables, whether spoken or written. Syllabification ಅಂದರೆ separation of a word into a sounds. ಒಂದು ಪದವನ್ನು ಸೌಂಡನ್ನು ಆಧಾರವಾಗಿ ಇಟ್ಕೊಂಡು ಸಪ್ರೇಟಾಗಿ ಮಾಡ್ತಕ್ಕಂಥದ್ದು, ಡಿವೈಡ್ ಮಾಡ್ತಕ್ಕಂಥದ್ದು, ವಿಭಾಗ ಮಾಡ್ತಕ್ಕಂಥದ್ದನ್ನು ಸಿಲೆಬಲ್ಸ್ ಅಂತ ಕರಿತೀವಿ. ವೆದರ್ ಇಟ್ ಮೇ ಬಿ ಸ್ಪೋಕನ್ ಆರ್ ಇನ್ ರಿಟನ್. ಅದು ಮಾತಾಡೋದ್ರಲ್ಲೂ ನಾವು ಡಿವೈಡ್ ಮಾಡ್ಬೋದು, ಅಥವಾ ಬರೆಯೋದ್ರ ಮುಖಾಂತರನೂ ಸಹ ನಾವು ಡಿವೈಡ್ ಮಾಡ್ಬೋದು. ಇದನ್ನು ಸಿಲಬಿಫಿಕೇಶನ್ ಅಂತ ಕರಿತೀವಿ. ಬೈ ಯೂಸಿಂಗ್ ದಿಸ್ ಸಿಲಬಿಫಿಕೇಶನ್ ವಿ ಕ್ಯಾನ್ ಈಸಿಲಿ ರೀಡ್ ದಿ ವರ್ಡ್ಸ್. ಎನಿ ಡಿಫಿಕಲ್ಟ್ ವರ್ಡ್ಸ್ ವಿ ಕ್ಯಾನ್ ಮೇಕ್ ಇಟ್ syllabification, means we can divide them as a syllables and we can read very easily. ಇಂಗ್ಲೀಷನ್ನು ಓದೋದಕ್ಕೆ, ಕಲಿಯೋದಕ್ಕೆ ಇದು ತುಂಬ ಸರಳವಾಗಿ ಹೆಲ್ಪ್ ಮಾಡುತ್ತೆ. ಒಂದು ಪದವನ್ನು ನಾವು ಈ ಸಿಲೆಬಲ್ಸ್ ಆಧಾರವಾಗಿ, ಸ್ವರಗಳ ಆಧಾರವಾಗಿ ನಾವು ಅದನ್ನು ವಿಭಾಗಿಸಿಕೊಂಡಾಗ we can read it very easily. Now let us see the examples. Any, any ಇಲ್ಲಿ ಬರ್ತಕ್ಕಂಥ ಸೌಂಡುಗಳು ಎ, ಇ, 2 ಸಿಲೆಬಲ್ಸ್ ಇದೆ, 2 ಸೌಂಡ್ ಬರ್ತಾ ಇದೆ. ಎ, ನೀ, ಎ, ಇ ಅಂತಕ್ಕಂಥ ಸೌಂಡ್ಸ್ 2 ಇದೆ. ನೆಕ್ಸ್ಟ್ ಎಗೋ, ಎ, ಗೋ ನೋಡಿ, ಅದನ್ನ ಸಿಲಬಿಫಿಕೇಶನ್ ಹೇಗೆ ಮಾಡ್ತೀವಿ? ಎ, ಗೋ, ಅ, ಗೋ, ಅ, ಗೋ. ಅಲ್ಲಿ ಆ, ಓ 2 ಸೌಂಡ್ ಬರ್ತಾ ಇದೆ, 2 ಸ್ವರದ ಸೌಂಡ್ ಇದೆ. ಆ, ಓ ಅದನ್ನೇನಂತ ಕರಿತೀವಿ? ಸಿಲೆಬಲ್ಸ್ ಅಂತ ಕರಿತೀವಿ. ಅಲ್ಲಿಗೆ ಅಗೋದಲ್ಲಿರ್ತಕ್ಕಂಥದ್ದು 2 ಸಿಲೆಬಲ್ಸ್. ನೆಕ್ಸ್ಟ್ ವರ್ಡ್ ಕ್ಯಾಂಟೀನ್, ಕ್ಯಾನ್-ಟೀನ್. ಅಲ್ಲಿ ಬರ್ತಕ್ಕಂಥ ಸೌಂಡ್ಗಳು ಕ್ಯಾನ್, ಆ, ಟೀನ್, ಇ, ಕ್ಯಾನ್-ಟೀನ್. ನೆಕ್ಸ್ಟ್ ವರ್ಡ್ ಅಬೋ, ಆ, ಬೌ, ಆ, ಔ 2 ಸಿಲೆಬಲ್ ಇದೆ. there is 2 syllables, a, ಔ, ಆ, ಔ sounds. Next after, 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 a, ter,
ಆ ಎರಡು ಸೌಂಡ್ ಬರ್ತಾ ಇದೆ. ಸೊ ದಟ್ ಈಸ್ 2 syllables. ಕನ್ಫರ್ಮ್, ಕನ್ಫರ್ಮ್ ನೋಡಿ, ಇದನ್ನೇ ಸಿಲಿಬಿಫಿಕೇಶನ್. ಒಂದು ವರ್ಡನ್ನು ಆ ಒಂದು ಸೌಂಡ್ ಆಧಾರವಾಗಿ ನಾವು ಡಿವೈಡ್ ಮಾಡ್ತಕ್ಕಂಥದ್ದು, ಅದನ್ನು ಸೆಪ್ರೇಟ್ ಮಾಡ್ತಕ್ಕಂಥದ್ದನ್ನೇ ಸಿಲಿಬಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಪೊಟ್ಯಾಟೊ, ಪೊ-ಟ್ಯಾ-ಟೊ, ಆ ಓ ಆ, ಪೊಟ್ಯಾಟೊ. ನೆಕ್ಸ್ಟ್ ಫಾದರ್, 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 ಆ ಅಂತಕ್ಕಂಥ ಸೌಂಡ್ ಬರ್ತಾ ಇದೆ. ನೆಕ್ಸ್ಟ್ ಮಂಡೇ, ಮನ್ ಡೇ, ಮನ್ ಡೇ, ಆ ಎ, ಮನ್ ಡೇ ಅಂತಕ್ಕಂಥ ಸೌಂಡು. ದಿಸ್ ಈಸ್ ವೆರಿ ಈಸಿ ಟು ಡಿವೈಡ್ ದಿ ವರ್ಡ್ಸ್ ಇಂಟು ಸಿಲಬಿಫಿಕೇಶನ್. ವರ್ಡನ್ನು ಒಂದು ಸಿಲಬಲ್ಸನ್ನು ಆಧಾರವಾಗಿ ಏನು ಮಾಡ್ಬೋದು, ನಾವು ಗ್ರೂಪ್ಸ್ ಮಾಡಿಕೊಂಡಾಗ ರೀಡಿಂಗ್ ತುಂಬ ಈಸಿ ಆಗುತ್ತೆ. ಎನಿ ಬಿಗ್ಗರ್ ವರ್ಡ್, ಫಾರ್ ಎಕ್ಸಾಂಪಲ್ ಎಕ್ಸಾಮಿನೇಷನ್ ಹೇಗೆ ಓದಬೇಕು? ಎ ಎಕ್ಸಾ ಮೀ ನೇ ಷನ್. ತುಂಬ ಸರಳವಾಗಿ ಅದನ್ನ ಡಿವೈಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಡಿಟರ್ಮಿನೇಷನ್, ಡಿ ಟರ್ ಮೀ ನೇ ಷನ್. ಸಪ್ರೇಟಾಗಿ ಬರ್ಕೊಂಡು ಅಥವಾ ಸಪ್ರೇಟಾಗಿ ನಾವು ಓದ್ಬೋದು, ವೆದರ್ ಇಟ್ ಈಸ್ ಇನ್ ಸ್ಪೋಕನ್ ಫಾರ್ಮ್ ಆರ್ ಇನ್ ರಿಟನ್ ಫಾರ್ಮ್. ಲೆಟ್ ಅಸ್ ಮೂವ್ ಆನ್ ಟು ದ ವರ್ಡ್ಸ್ ಆರ್ ಸಿಂಗಲ್ ಸಿಲಿಬಲ್ ವರ್ಡ್ಸ್. ಸಿಂಗಲ್ ಸಿಲಿಬಲ್, ಒಂದೇ ಒಂದು ಸಿಲಿಬಲ್, ಒಂದೇ ಒಂದು ಸ್ವರದ ಸೌಂಡ್ ಇರಬೇಕು. ಆ ಸ್ವರ ಆನಿಂದ ಅಮ್ಮಹವರೆಗೂ ಇರ್ತಕ್ಕಂಥದ್ದು, ಒಂದೇ ಸಿಲಿಬಲ್ ಇರ್ತಕ್ಕಂಥದ್ದು. ಲೆಟ್ ಅಸ್ ಸಿ, ಹಿಯರ್ ಈಸ್ ದಿ ಲಿಸ್ಟ್ ಆಫ್ ಸಿಂಗಲ್ ಸಿಲಿಬಲ್ ವರ್ಡ್ಸ್. ಆಲ್, ಆ ಸೌಂಡ್ ಒಂದೇ ಇದೆ. ಬಾಲ್, ಆ ಸೌಂಡ್ ಒಂದೇ ಇದೆ. ರೂಮ್, ಊ ಸೌಂಡ್ ಒಂದಿದೆ. ಪೆನ್, ಎ ಪೇ ಪೇ, ಪೆನ್ ಒಂದೇ ಸೌಂಡ್ ಇದೆ. ಬುಕ್ ಸಿಂಗಲ್. ಫ್ಲಾಸ್ಕ್, ಆ ಅಂತಕ್ಕಂಥ ಸಿಂಗಲ್ ಸೌಂಡ್ ಇದೆ. ಟೀ, ಇ, ಡೋರ್, ಓ, ಸನ್, ಆ, ಕ್ಲೂ, ಉ, ಟೈಲ್, ಐ, ಬ್ರಿಕ್, ಇ, ಮ್ಯಾನ್, ಆ, ಮೂನ್, ಹೂ, ಸಿಲ್ಕ್, ಇ. ನೋಡಿ, there is only single vowel sounds in this single syllable words. Let us see double syllable. ಈಗ ಡಬಲ್ ಸಿಲಬಲ್ ನೋಡೋಣ. ಅಗೋ, ಅ ಗೋ. ಈಝಿ, ಈಝಿ, ಈ ಎರಡಿದೆ ಸೌಂಡ್ಸ್. ಬಾಟಮ್, ಬಾಟಮ್. ಸಿಂಪಲ್, ಡಬಲ್. ಸನ್ಲೈಟ್, ಸುಪ್ರೀಮ್. ಬ್ಯಾಸ್ಕೆಟ್, ಟೇಬಲ್. ವಿಂಡೋ, ಆಪಲ್. ಅಲೋ, ಸಿಂಗಲ್. ಸಂಡೇ, ಬಿಲೋ. See, these are called double syllable. Double syllable means there is 2 vowel sounds, that's all. ಎರಡು ಸ್ವರದ ಸೌಂಡ್ಸ್ ಇರಬೇಕು. ಅದು ಇಂಗ್ಲೀಷಲ್ಲಿರೋ ಎ ಇ ಐ ಒ ಯು ಸೌಂಡ್ ಆಗಿರ್ಬೋದು, ನೀವು ಕನ್ನಡದಲ್ಲಿ ಬರ್ತಕ್ಕಂಥ ಸ್ವರದ ಸೌಂಡ್ಗಳಾಗಿರಬಹುದು. ಎರಡು ಸ್ವರದ ಸೌಂಡ್ ಇದ್ದರೆ ಡಬಲ್ ಸಿಲಬಲ್. ಲೆಟ್ ಅಸ್ ಸಿ ದ ಟ್ರಿಬಲ್ ಸಿಲಬಲ್. ಹಿಯರ್ ದ ಟ್ರಿಪಲ್ ಸಿಲಬಲ್ ವರ್ಡ್ಸ್. ಸಿ, ಅಡಿಷನ್, ಆ ಡಿ ಷನ್. ಆ ಇ ಆ, ಅಡಿಷನ್. ಅಡ್ವೆಂಚರ್, adventure, adventure. Activity, act, activity. Admission, admission. Behavior, behavior. Boundary, boundary. Department, department. Champion, champion. Chocolate, chocolate. Energy, energy. Festival, festival. Memory, memory. Radio, radio. Quality, quality. Realize, realize. ಇದು ಟ್ರಿಬಲ್ 3 ಸೌಂಡ್ಸ್ ಬರ್ತಕ್ಕಂಥ ಒಂದು ಆಯಿತು. ನೆಕ್ಸ್ಟ್ ಪಾಲಿಸಿಲಿಬಲ್. ಪಾಲಿಸಿಲಿಬಲ್ ಮೀನ್ಸ್
more than 3 or 4 or 5 sounds, 5 vowel sounds ಬರ್ತಕ್ಕಂಥ ವರ್ಡ್ಸ್. ಇಲ್ಲಿ ನೋಡಿ, ಎಕ್ಸಾಮಿನೇಷನ್, ಎ ಎಕ್ಸಾ ಮೀ ನೇ ಷನ್ ಎಷ್ಟು ಬರ್ತಾ ಇದೆ? 5. 5 syllables are there. Next, watermelon, water me lawn. 4. Preposition, preposition. 4. Syllabification, si la bi fi ke shan. 6. Advertisement, advertisement. 4. Amazingly, amazingly. 4. Circulation, circulation. 4 syllables. Significant, significant. 4 syllables. I hope you understood what is syllable now. Syllable means a vowel sound, ಸ್ವರದ ಸೌಂಡ್ ಅನ್ನ ಏನಂತ ಕರಿತೀವಿ? ಸಿಲಬಲ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಹೌ ಟು ಕೌಂಟ್ ಸಿಲಬಲ್. ಹೌ ಟು ಕೌಂಟ್? ಸರ್, ಐ ಆಮ್ ನಾಟ್ ಏಬಲ್ ಟು ರೀಡ್, ನನಗೆ ಸರಿಯಾಗಿ ಓದೋಕ್ಕೆ ಬರ್ತಾ ಇಲ್ಲ, ಹಾಗಾದ್ರೆ ನಾನು ಸಿಲಬಲ್ಸನ್ನು ಕೌಂಟ್ ಮಾಡಬೇಕು ಒಂದು ಪದವನ್ನು ಕೊಟ್ಟಾಗ. ಹೌ ಇಟ್ ಈಸ್? ನೌ ಲೆಟ್ ಅಸ್, ಇಟ್ ಈಸ್ ವೆರಿ ಈಸಿಯರ್ ದ್ಯಾನ್ ದ ರೀಡಿಂಗ್. ಓದೋದಕ್ಕಿಂತ ಆ ಒಂದು ಪದವನ್ನು ನೋಡಿ ಆ ಪದದಲ್ಲಿ ಎಷ್ಟು ಸಿಲಬಲ್ಸ್ ಇದೆ ಅಂತ ಹೇಳ್ತಕ್ಕಂಥದ್ದು ವೆರಿ ಈಸಿ. ಬಟ್ ಟು ಡೂ ದಟ್ ಯು ನೀಡ್ ಟು ಫಾಲೋ ಸಮ್ ರೂಲ್ಸ್. ಅಲ್ಲಿ ಕೆಲವು ರೂಲ್ಸನ್ನು ಫಾಲೋ ಮಾಡಬೇಕು. ಜಸ್ಟ್ listen and watch it very carefully. Keep these rules in your mind to identify the syllables. Now let's see what are the rules to identify the syllables in a word. Here is the first rule. Count the vowels A, E, I, O, U or Y sounds like I in a word. That number is called syllables. ಒಂದು ಪದ ಕೊಟ್ಟಾಗ ಆ ಪದದ ಒಳಗಡೆ ಎ, ಇ, ಐ, ಒ, ಯು ಅಥವಾ ವೈ ಈ 5-6 ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳಲ್ಲಿ ಬಂದಿದೆ ಅದೇ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ದಟ್ ವರ್ಡ್. ಫಾರ್ ಎಕ್ಸಾಂಪಲ್, ಐ ವಿಲ್ ಶೋ ಯು. ಸಿ, ಅಕ್ಸೆಪ್ಟ್ ಇದೆ. ಅಕ್ಸೆಪ್ಟ್ ಇದರಲ್ಲಿ ಎಷ್ಟು ಓವೆಲ್ಸ್ ಬಂದಿದ್ದಾವೆ? ಎ, ಇ 2 ಬಂದಿದೆ. ದೆನ್ ದ ನಂಬರ್ ಆಫ್ ಓವೆಲ್ಸ್ ಇನ್ ದಟ್ ವರ್ಡ್ ಈಸ್ 2. ಆ ಪದದಲ್ಲಿರ್ತಕ್ಕಂಥ ಓವೆಲ್ಸ್ ಒಂದು ಸಿಲಬಲ್ಸ್ ಎಷ್ಟು? 2. 2 ಇದೆ. ನಾವು ಸಿ ದ ನೆಕ್ಸ್ಟ್ ವರ್ಡ್, ಅಗೋ. ಆ, ಎ ಒಂದು ಓವೆಲ್ಲು, ಓ ಒಂದು ಓವೆಲ್ ಇದೆ. ಜಿ ಕಾನ್ಸೋನೆಂಟ್ ಬೇಡ ನಮಗೆ. ಎ, ಇ, ಐ, ಒ, ಯುಗಳು ಪದದಲ್ಲಿ ಎ, ಇ, ಐ, ಒ, ಯು, ವೈ ಎಷ್ಟಿದ್ದಾವೆ ಅವುಗಳನ್ನು ಕೌಂಟ್ ಮಾಡಿ ಅದೇ ಸಿಲಬಲ್ ನಂಬರ್. ಇಲ್ಲಿ ಎ ಮತ್ತು ಓ ಇದೆ, ಅದಕ್ಕೆ ಅಲ್ಲಿ 2 ಸಿಲಬಲ್ಸ್ ಇದೆ. ಸಿ ದ ನೆಕ್ಸ್ಟ್ ವರ್ಡ್, ಸೆಲ್. ಸೆಲ್ಲಲ್ಲಿ ಇ ಅಂತಕ್ಕಂಥ ಒಂದೇ ಒಂದು ಓವೆಲ್ ಲೆಟರ್ ಇದೆ. ಸೊ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ದಟ್ ವರ್ಡ್ ಈಸ್ 1. ದಿಸ್ ಈಸ್ ದಿ ಫಸ್ಟ್ ರೂಲ್. ಕೀಪ್ ಇನ್ ಯುವರ್ ಮೈಂಡ್. ಕೌಂಟ್ ದಿ ಎ, ಇ, ಐ, ಒ, ಯು ಆರ್ ವೈ. ದಟ್ ಈಸ್ ದಿ ನಂಬರ್ ಆಫ್ ಸಿಲಬಲ್. Next, what is the second rule says? The second rule says that combinations are considered one syllable. Combination means ಒಟ್ಟಾಗಿ ಸೇರಿ ಬರ್ತಕ್ಕಂಥದ್ದು, ಕಂಬೈನ್ ಆಗಿರ್ತಕ್ಕಂಥದ್ದು. ಯಾವುದು? ಡಿಪ್ತಾಂಗ್ಸ್ ಮೀನ್ಸ್ 2 vowels ಟುಗೆದರ್. ಮೇಲೆ ಹೇಳಿರ್ತಕ್ಕಂಥ ಎ, ಇ, ಐ, ಒ, ಯುಗಳು ಯಾವುದಾದ್ರೂ 2 ಅಥವಾ ಒಂದೇ 2 ಬಾರಿ 3 ಬಾರಿ ಟ್ರಿಪ್ತಾಂಗ್ಸ್ ಅಂದರೆ 3 vowels ಅಂತ ಕರಿತೀವಿ. 3 ಸ್ವರಗಳು, 3 ಈ ಅಕ್ಷರಗಳು ಒಟ್ಟಿಗೆ ಬಂದರೆ, 2 ಅಕ್ಷರಗಳು ಒಟ್ಟಿಗೆ ಬಂದರೆ ಅದನ್ನು 1 ಅಂತಲೇ ಕೌಂಟ್ ಮಾಡಬೇಕು. ಮೇಲೆ ಹೇಳಿದಾಗೆ ಎ, ಇ, ಐ, ಒ, ಯು ಬಂದರೆ ಎಷ್ಟು ಬಂದಿದ್ದಾವೋ ಅಷ್ಟು. ಆದರೆ ಇವೇನಾದರೂ ಒಂದರ ಪಕ್ಕ ಒಂದು 2 ಅಥವಾ 3 ಬಂದರೆ ಆ 3 ಸೇರಿ 2 ಸೇರಿ 1 ಅಂತ ಕೌಂಟ್ ಮಾಡಿ. ಲೆಟ್ಸ್ ಸಿ ದಿ ಎಕ್ಸಾಂಪಲ್. ಕೂಲಲ್ಲಿ ಓ 2 ಇದೆ, ಬಟ್ ದ ಸೌಂಡ್ ಈಸ್ ಓನ್ಲಿ 1. ಲೆಟರ್ಸ್ ಆರ್ 2, ಓವೆಲ್ಸ್ 2 ಇದೆ, ಓ ಆದರೆ ಸೌಂಡ್ ಏನು ಮಾಡ್ತಾ ಇದೆ? ಒಂದೇ ಬರ್ತಾ ಇದೆ. ಕೂಲ್, ಊ ಅಂತಕ್ಕಂಥ ಒಂದು ಸೌಂಡ್ ಬರ್ತಾ ಇದೆ. ಸೊ ಇಫ್ 2 vowels ಆರ್ 3 vowels ಕಮ್ಸ್ ಟುಗೆದರ್, ಒಟ್ಟಿಗೆ ಬಂದರೆ ಅದನ್ನು 1 ಅಂತ ತಗೋಬೇಕು. ನೆಕ್ಸ್ಟ್ ಸಿ 1.
ಯು ಮತ್ತು ಇ ಎರಡೂ ಇದೆ, ಆಗ ನಾವು ಎರಡು ಅಂತ ಹೇಳಂಗಿಲ್ಲ, ಯಾಕಂದರೆ ಇವು ಎರಡು ಒಂದ್ರ ಪಕ್ಕ ಒಂದು ಬಂದಿರೋದ್ರಿಂದ ಅದನ್ನ ಒಂದು ಅಂತ ಕನ್ಸಿಡರ್ ಮಾಡಿ ದ ನಂಬರ್ ಆಫ್ ಸಿಲಬಲ್ ಇನ್ ಬ್ಲೂ ಈಸ್ ಓನ್ಲಿ ಒನ್ ಸಿಲಬಲ್, ಮೀನ್ಸ್ ಒನ್ ಸೌಂಡ್, ಊ ಸೌಂಡ್. ಲೆಟ್ಸ್ ಸಿ ನೆಕ್ಸ್ಟ್. ಕ್ಲೌಡ್. ಕ್ಲೌಡ್ ಅಲ್ಲಿ ಓ ಮತ್ತು ಯು ಎರಡು ಇದೆ, ಆದರೆ ಸೌಂಡು ಒಂದು ಬರ್ತಾ ಇದೆ, ಅವು ಅಂತಕ್ಕಂಥ ಸೌಂಡ್ ಬರ್ತಾ ಇದೆ. ಮೀನ್ಸ್ ಎರಡು ಒಟ್ಟಿಗೆ ಬಂದರೆ, ಮೂರು ಒಟ್ಟಿಗೆ ಬಂದರೆ ಅವನ್ನೆಲ್ಲ ಸೇರಿಸಿ ಒಂದು ಅಂತಲೇ ನಾವು ತಗೋಬೇಕು. ದಿಸ್ ಈಸ್ ದಿ ಸೆಕೆಂಡ್ ರೂಲ್. ದ ಫಸ್ಟ್ ರೂಲ್ ಈಸ್ ಕೌಂಟ್ ಎ ಇ ಐ ಓ ಯು ವೈ ದ ಸೇಮ್ ನಂಬರ್. ದೆನ್ ದ ಸೆಕೆಂಡ್ ರೂಲ್, ಇಫ್ ದೀಸ್ ಆರ್ ಕಮ್ಸ್ ಟುಗೆದರ್ 2 or 3, ಮೇಕ್ ಇಟ್ ಆ್ಯಸ್ ಒನ್ ಕೌಂಟ್, ಅದನ್ನ ಒಂದು ಅಂತ ಕೌಂಟ್ ಮಾಡ್ಕೋಬೇಕು. ನೌ ಲೆಟ್ಸ್ ದಿ ಥರ್ಡ್ ರೂಲ್. The vowel E is not a syllable when it is silent. E ಅಂತಕ್ಕಂಥದ್ದು ಯಾವುದೇ ಒಂದು ಪದದಲ್ಲಿ ಇ ಅಥವಾ ಎ ಅಂತ ಸೌಂಡ್ ಮಾಡದೆ ಸೈಲೆಂಟ್ ಆಗಿದ್ದರೆ, ಎಸ್ಪೆಷಲಿ ಅಟ್ ದ ಎಂಡ್ ಆಫ್ ದಿ ವರ್ಡ್, ಆ ಪದದ ಕೊನೆಯಲ್ಲಿ ಇ ಇದ್ದಾಗ ಅದು ಸೌಂಡ್ ಮಾಡೋದಿಲ್ಲ, ಯಾವುದೇ ರೀತಿ ಸ್ವರದ ಸೌಂಡನ್ನು ಕೊಡಲ್ಲ. ಅಂಥ ಟೈಮಲ್ಲಿ ಆ ಇಯನ್ನು ಕೌಂಟ್ ಮಾಡಬಾರ್ದು. ಮೀನ್ಸ್ ಇ ಅಟ್ ದ ಎಂಡ್ ಶುಡ್ ನಾಟ್ ಕೌಂಟ್. ಸಿ ದ ಎಕ್ಸಾಂಪಲ್. ಇಲ್ಲಿ ನೋಡಿ, ಕಮ್ ಅಂತ ಇದೆ, ಆದರೆ ಸೌಂಡ್ ಖ ಮಾತ್ರ ಇದೆ. ಅನ್ನೋ ಹತ್ರ ಏನೂ ಇಲ್ಲ, ಇಟ್ಸ್ ಆಫ್ ಲೆಟರ್ ಬಟ್ ಇಲ್ಲಿ ಖ ಅಹ ಸೌಂಡ್ ಮಾತ್ರ ಇದೆ. ಲಾಸ್ಟಲ್ಲಿ ಈ ಕೌಂಟ್ ಮಾಡೋ ಹಾಗಿಲ್ಲ, ಓ ಮಾತ್ರ ಕೌಂಟ್ ಮಾಡಬೇಕು. ನೆಕ್ಸ್ಟ್ ಸ್ಮೈ ಐ ಮಾತ್ರ ಬರ್ತಾ ಇದೆ, ಲಾಸ್ಟಲ್ಲಿರೋ ಈ ಸೌಂಡ್ ಮಾಡ್ತಾ ಇಲ್ಲ. ಸೊ ಸ್ಮೈಲಲ್ಲಿ ಓನ್ಲಿ ಒನ್ ಸಿಲೆಬಲ್, ಲಾಸ್ಟಲ್ಲಿ ಇಯನ್ನು ಕೌಂಟ್ ಮಾಡಬಾರ್ದು. ನೆಕ್ಸ್ಟ್ ಖೈ ಅಂತಕ್ಕಂಥದ್ದು ಒಂದು ಸೌಂಡ್ ಇದೆ, ಲಾಸ್ಟಲ್ಲಿ ಹೀಗೆ ಸೌಂಡ್ ಇಲ್ಲ. ಸೊ ಎಂಡ್ ಆಫ್ ದಿ ವರ್ಡ್, ಇಫ್ ದ ಇ ಕಮ್ಸ್ ಇಟ್ ಈಸ್ ಸೈಲೆಂಟ್, ಯು ಶುಡ್ ನಾಟ್ ಕೌಂಟ್ ಇಟ್. ದಿಸ್ ಈಸ್ ದಿ ಥರ್ಡ್ ರೂಲ್. ನೆಕ್ಸ್ಟ್ ಫೋರ್ತ್ ರೂಲ್ ಈಸ್ ಕಾನ್ಸೋನೆಂಟ್ ಸೌಂಡ್ಸ್ ಪ್ಲಸ್ LE or LES are usually one syllable. ಕಾನ್ಸೋನೆಂಟ್ಸ್ ಅಂದರೆ ಯಾವುದು? ಎ ಇ ಐ ಓ ಯು ವೈ ಅನ್ನು ಬಿಟ್ಟು ಬೇರೆ ಯಾವುದೇ ಅಕ್ಷರ ಲೈಕ್ ಬಿ ಸಿ ಡಿ ಜಿ ಎಚ್ ಯಾವುದೇ ಬಂದು ಅದರ ಜೊತೆಗೆ LE ಇದ್ದರೆ ಆಗ, ಅಥವಾ LES ಇದ್ದರೆ ಅದನ್ನು ಒಂದು ಸಿಲೆಬಲ್ ಅಂತ ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು. ಹಿಯರ್ ಇಟ್ ಈಸ್ ಸಿಂಪಲ್. ನೋಡಿ, ಮೇಲೆ ಸ್ಮೈಲಲ್ಲಿ ನಾವು ತಗೊಳ್ಳಿಲ್ಲ, ಯಾಕೆ? ILE ಇದೆ, ಐ ಅನ್ನೋದು ವೊವೆಲ್, LE ನಾವು ತಗೊಳ್ತಾ ಇಲ್ಲ. ಆದರೆ ಇಲ್ಲಿ ಸಿಂಪಲ್, ಸಿಮ್ ಅನ್ನೋ ಹತ್ರ ಐ ಇದೆ, ಒಂದು ಬಂತು. ಆದರೆ ಇಲ್ಲಿ ಪಲ್ ನೋಡಿ, PLE ಇದೆ, ಪಿ ಅನ್ನೋದು ಕಾನ್ಸೋನೆಂಟ್, ವ್ಯಂಜನಾಕ್ಷರ. ಅದರ ಜೊತೆಗೆ LE ಅಥವಾ LES ಬಂದರೆ ಒನ್ ಸಿಲೆಬಲ್ ಅಂತ ತಗೊಳ್ಳಿ. ಅಲ್ಲಿಗೆ ಇಲ್ಲಿ ಸಿಂಪಲ್ಲಲ್ಲಿ ಎರಡು ಸಿಲೆಬಲ್ ಆಯಿತು, ಸಿ ಪಲ್, ಸಿಂಪಲ್. ನೆಕ್ಸ್ಟ್ ಪರ್ಪಲ್, ಪರ್ PLE. ನೆಕ್ಸ್ಟ್ ದೆನ್ ಟರ್ಟಲ್, ಟರ್ಟಲ್ ಇಲ್ಲಿ 2 ಲೆಟರ್ಸ್, 2 ಸೌಂಡ್ಸ್ ಬರುತ್ತೆ. ಮೋಸ್ಟ್ ಆಫ್ ದಿ ವರ್ಡ್ಸ್ ವಿಚ್ ಹ್ಯಾಸ್ ಎ ಕಾನ್ಸೋನೆಂಟ್ ಸೌಂಡ್ಸ್ ಇಸ್ PLE, TLE or GLE. ಫಾರ್ ಎಕ್ಸಾಂಪಲ್ ಗಿಗಲ್, ಬಬಲ್, ಬೀನು ಬರುತ್ತೆ, ಜೀನಲ್ಲೂ ಬರುತ್ತೆ. ಕಾನ್ಸೋನೆಂಟ್ ಅಕ್ಷರ, ವ್ಯಂಜನಾಕ್ಷರದ ಪಕ್ಕದಲ್ಲಿ LE ಅಥವಾ LES ಇದ್ದರೆ ಅಲ್ಲಿ ಸೌಂಡನ್ನು ಕೌಂಟ್ ಮಾಡಿ. ಇಲ್ಲ ಕೊನೆಯಲ್ಲಿ ಇ ಇದ್ದಾಗ ಸೌಂಡನ್ನು ಕೌಂಟ್ ಮಾಡಬಾರ್ದು. ನೆಕ್ಸ್ಟ್ ಸಿ ದ ಫಿಫ್ತ್ ರೂಲ್. ದ ವೊವೆಲ್ Y when it sounds like vowel I, count 1. ವೈ ಏನಾದರೂ ಐ ಥರ ಸೌಂಡ್ ಮಾಡ್ತಾ ಇದ್ರೆ ಅದನ್ನು ಒಂದು ವೊವೆಲ್ ಅಂತ ಅಥವಾ ಒಂದು ಸಿಲೆಬಲ್ ಅಂತ ಕೌಂಟ್ ಮಾಡಿ. ಸಿ ಹಿಯರ್ ಇಟ್ ಈಸ್ ಸ್ಟೈಲ್, ಐ ಬಂತು ಒಂದು. ಸ್ಕೈ, ಐ ಬರ್ತಾ ಇದೆ ಒಂದು. ನೆಕ್ಸ್ಟ್ ಫ್ಲೈ, ಐ ಬರ್ತಾ ಇದೆ ಒನ್ ವೊವೆಲ್. ದೀಸ್ ಆರ್ ದಿ 5 set of rules to count the vowels or syllables in a word. ಈವನ್ ಇಫ್ ಯು ಆರ್ ನಾಟ್ ಏಬಲ್ ಟು ರೀಡ್ ದಿ ವರ್ಡ್, ನಿಮಗೆ ಪದವನ್ನು ಓದಿದಾಗ ಯಾವ ಸೌಂಡ್ ಬರ್ತಾ ಇದೆ ಬಾಯಲ್ಲಿ ಬರುತ್ತೆ, ಆಯಿತಾ? ಆದರೆ ನೀವು ಓದಕ್ಕೆ ಬರ್ತಾ ಇಲ್ಲ ಅಂದ್ರೂ ಆ ಪದವನ್ನು ನೋಡಿ ಎಷ್ಟು ಸಿಲೆಬಲ್ಸ್ ಇದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯೋದಕ್ಕೆ ದೀಸ್ ಆರ್ ದಿ 5 ರೂಲ್ಸ್. ದ ಫಸ್ಟ್ ರೂಲ್ ಈಸ್ ಕೌಂಟ್ AEIOUY. ದ ಸೆಕೆಂಡ್ ರೂಲ್ ಈಸ್
ಇಫ್ ದ ಓವೆಲ್ಸ್ ಕಮ್ಸ್ 2 or 3 ಟುಗೆದರ್, ಓವೆಲ್ ಸೌಂಡ್ಗಳು ಎ ಇ ಐ ಒ ಯುಗಳು 2 ಅಥವಾ 3 ಅಕ್ಷರಗಳು ಒಟ್ಟಿಗೆ ಬಂದರೆ ಅದನ್ನ 1 ಅಂತ ತಗೋಬೇಕು. ಮೂರನೇ ಸೌಂಡ್ ಬಂದು, ಮೂರನೇ ರೂಲ್ ಬಂದು ಲಾಸ್ಟಲ್ಲಿ ಇ ಬಂದರೆ ಪದದಲ್ಲಿ ಅದನ್ನು ಕೌಂಟ್ ಮಾಡಬಾರ್ದು. ಮತ್ತು ನಾಲ್ಕನೇ ರೂಲ್ ಏನು ಹೇಳುತ್ತೆ, ಕಾನ್ಸೋನೆಂಟ್ನ ಜೊತೆಗೆ ಎಲ್ ಇ ಬಂದರೆ ಅಥವಾ ಎಲ್ ಇ ಎಸ್ ಬಂದರೆ ಕೌಂಟ್ ಮಾಡಿ. ಪಿ ಕಾನ್ಸೋನೆಂಟ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಎ ಇ ಐ ಒ ಯು ಬಿಟ್ಟು ಬೇರೆ ಅಕ್ಷರಗಳು ಬಂದು ಅದರ ಪಕ್ಕದಲ್ಲಿ ಎಲ್ ಇ ಇರಬೇಕು. ಪರ್ಪಲ್ ಇಲ್ಲಿ ಪರ್ಪಲ್, ಟರ್ಟಲ್, ಸಿಂಪಲ್, ಗಿಗಲ್, ಬಬಲ್, ಬಿ ಎಲ್ ಇ, ಟಿ ಎಲ್ ಇ, ಪಿ ಎಲ್ ಇ ಈ ಥರ ಬಂದಾಗ ಕೌಂಟ್ ಮಾಡ್ಕೊಳ್ಳಿ. ದೆನ್ ಲಾಸ್ಟಲ್ಲಿ ವೈ ಅನ್ನೋದು ಐ ರೀತಿ ಸೌಂಡ್ ಆಗ್ತಾ ಇದ್ದಾಗ ಅಲ್ಲಿ ಒಂದು ಓವೆಲ್ ಬರುತ್ತೆ. ಸೊ ದಟ್ ಈಸ್ 1 syllable ಅಂತ ಕೌಂಟ್ ಮಾಡಿ. ದಿಸ್ ಈಸ್ ದಿ ವೇ ಟು ಕೌಂಟ್ ದಿ ಸಿಲಬಲ್. ಲೆಟ್ ಅಸ್ ಮೂವ್ ಆ್ಯಂಡ್ ಪ್ರಾಕ್ಟೀಸ್ ಸಮ್ ವರ್ಡ್ಸ್. ಈಗ ಈ ವರ್ಡ್ಸನ್ನು ನೀವೇ ಹೇಳಬೇಕಾಗುತ್ತೆ ಮಕ್ಕಳೇ. ಲೆಟ್ಸ್ ಸ್ಟಾರ್ಟ್ ವಿತ್ ದ ವರ್ಡ್ ಅಟೆನ್ಷನ್. A-T-Tion. How many syllables are there? Yes, you are absolutely right. It is 3 syllables. 3 sounds are there. A-T-Tion. A ಅಂತಕ್ಕಂಥ 3 ಸೌಂಡ್ ಬಂತು. ದೆನ್ ಈಗ ನಾವು ರೂಲ್ಸ್ ಪ್ರಕಾರ ನೋಡಿ, ಎ ಒಂದು, ಇ ಒಂದು, 2 ಆಯಿತು. ಐ ಮತ್ತು ಓ 2 ಒಟ್ಟಿಗೆ ಇರೋದ್ರಿಂದ 1 ಅಂತ ಕೌಂಟ್ ಮಾಡಿದ್ರೆ 3. ಅರ್ಥ ಆಯ್ತಾ? ನಾವು ಲೆಟ್ಸ್ ಸಿ ನೆಕ್ಸ್ಟ್ ವರ್ಡ್. ಸೆಂಚುರಿ. ಕೌಂಟ್ ಅಂಡ್ ಸೇ. ಎ ಚು ಉ ರಿ ಇ. ಹೌ ಮೆನಿ syllables are there? Yes, there are 3 syllables. Then count the vowels. Vowels ಕೌಂಟ್ ಮಾಡಿ. ಇ ಒಂದು, ಯು ಒಂದು, ವೈ ಅನ್ನೋದು ಈ ರೀತಿ ಸೌಂಡ್ ಮಾಡ್ತಾ ಇದೆ. ಸೆಂಚುರಿ ಇ ಬಂತು. ಸೊ ದ ನಂಬರ್ ಆಫ್ syllables is 3. ನೆಕ್ಸ್ಟ್ ವರ್ಡ್. ಸಿ, read the word. Determination. How many syllables are there? Yes, you are right. It is 5. See, ಕೌಂಟ್ ಮಾಡಿ. ಸಿಲೆಬಲ್ಸ್ ಅನ್ನ ರೂಲ್ಸ್ ಪ್ರಕಾರ ಕೌಂಟ್ ಮಾಡಿ. ಅಲ್ಲಿ ಇ ಒಂದು, ಎರಡನೇ ಇ 2, ಐ ಒಂದು 3, ಎ ಒಂದು 4, ಐ ಮತ್ತು ಓ 2 ಒಟ್ಟಿಗೆ ಬಂದಿರೋದ್ರಿಂದ ಅದು 1 ಆಗುತ್ತೆ. ಟೋಟಲ್ 5. ನೀವು ಕೌಂಟ್ ಮಾಡಿದ್ರೂ ಕರೆಕ್ಟಾಗಿ ಬರುತ್ತೆ, ರೀಡಿಂಗಲ್ಲೂ ಸಹ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್, ಬ್ಲೋನ್. ಹೌ ಮೆನಿ syllables are there? ಬ್ಲೋನ್. ಎಸ್, ದಟ್ ಈಸ್ 1. ನೋಡಿ, ಓ ಒಂದೇ. ಎ ಐ ಒ ಯು ಥರ ಕೌಂಟ್ ಮಾಡಿದ್ರೆ ನಿಮಗೆ ಓ ಅನ್ನೋದು ಒಂದೇ ಇದೆ. ಸೊ 1 syllable. ಲೆಟ್ಸ್ ಸಿ ದ ನೆಕ್ಸ್ಟ್. ವಿಲೇಜ್. ಹೌ ಮೆನಿ syllables are there? ಹೌ ಮೆನಿ ಓವೆಲ್ ಸೌಂಡ್ಸ್? ಸ್ವರದ ಸೌಂಡ್ ಎಷ್ಟುಗಳು ಬರ್ತಾ ಇದೆ? ವಿ ಇ 1 ಸೌಂಡು, ಲೇಜ್ ಎ 2 ಸೌಂಡ್ ಬರ್ತಾ ಇದೆ. ಸೊ ದ ನಂಬರ್ ಆಫ್ syllables is 2. ಕೌಂಟ್ ದಿ ಓವೆಲ್ಸ್ ದೆನ್. ಓವೆಲ್ಸನ್ನು ಕೌಂಟ್ ಮಾಡಿ ನೋಡಿ. ಐ ಒಂದು, ಎ ಒಂದು 2 ಆಯಿತು. ಜಿ ಇ ಲಾಸ್ಟಲ್ಲಿರೋ ಇ ಕೌಂಟ್ಲೆಸ್. ಇಯನ್ನು ಕೌಂಟ್ ಮಾಡೋ ಹಾಗಿಲ್ಲ, ಅಲ್ಲಿಗೆ ಐ ಒಂದು, ಎ ಒಂದು 2 syllables ಆಯಿತು. ನೆಕ್ಸ್ಟ್, ಸ್ಪೀಕಿಂಗ್. ಹೌ ಮೆನಿ? ಸ್ಪೀಕಿಂಗ್ 2. ಎಸ್, there are 2 syllables. Next word is standard. Yes, 2 syllables. Vowels count ಮಾಡಿ. ಎ 2 ಇದೆ. ಸೊ 2 syllable. Then the last word for your practice of some words is clarification. Let us try yourself. ನೀವೇ ಟ್ರೈ ಮಾಡಿ ನೋಡಿ and guess it. Clarification. How many? Yes, it is 5 vowel sound. So the 5 syllables. Count rule method ಅಲ್ಲಿ ಕೌಂಟ್ ಮಾಡಿ. ಎ 1, ಐ 2, ಐ 3, ಎ 4, ಐ ಆ್ಯಂಡ್ ಓ ಟುಗೆದರ್ 2 ಒಟ್ಟಿಗೆ ಇರೋದ್ರಿಂದ 1. 5 ನಮಗೆ syllables ಸಿಗುತ್ತೆ. Like this you can count. This is the rules of counting syllables
even if you are not able to read the words. Okay, dear children, this is about the syllable. Syllables means what? Sounds. What type of sounds? Vowel sounds. ಸ್ವರದ ಸೌಂಡ್ಗಳನ್ನೇ syllables ಅಂತೇಳಿ ಕರಿತೀವಿ. Okay, I hope you understood this syllabification and syllables and rules of syllables. And last word I gave you is the clarification. If you want further information, if you have any doubt, clarify with me. ನನಗೆ ಫೋನ್ ಮಾಡಿ ನೀವು ಕ್ಲಾರಿಫಿಕೇಶನ್ ಅನ್ನು ತಗೊಳ್ಬೇಕು. I hope you call me. And here is the website. You can search GHS Erelli in Google ಅಲ್ಲಿ GHS Erelli ಅಂತ ಸರ್ಚ್ ಮಾಡಿದಾಗ you will find the website, GHS Erelli website to me. You can get more grammar materials in that website. Thank you for watching.